ತುಂಬ ಸಂತೋಷದಿಂದ ನಿಮಗೆ ಸ್ವಾಗತನ ಕೊಡ್ತಾ ಇದ್ದೀನಿ. ಈಗ ಶುರುವಾಗ್ತಾ ಇದೆ. ನೀವು ಕಾಯುತ್ತಿರುವ ಪುಟಾಣಿ ಚೊಟಾಣಿ ಪತ್ರಿಕಾ ಗೋಷ್ಠಿ. ಧನ್ಯವಾದಗಳು ಮೇಡಮ್. ಓಕೆ, ಅಜಿತ್ ಸರ್, ನಿಮ್ಮ ಅಪ್ಪಣೆ ಇದ್ರೆ ಈ ಪ್ರೆಸ್ ಮೀಟ್ನ ಶುರು ಮಾಡ್ಬೋದಾ ಸರ್? ಓಕೆ, ಅದು ಯಾಕಂದರೆ ನಮಗೆ ಅದರ ಎಲ್ಲ ಇದು ಗೊತ್ತಿಲ್ಲ. ಆದರೆ ನಮ್ಮ ಹುಡುಗರು ಈಗ ನಾವು ಅದನ್ನು ಅಂದರೆ ಯಾವ ರೀತಿಯ ಪ್ರಶ್ನೆಗಳಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯ ಹಿಂದೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಆ ಥರದ್ದು ಎಲ್ಲನೂ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡ್ತೀವಿ, ಪ್ರಶ್ನಾರ್ಥ ಅಂತ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸರ್, ಪುಟಾಣಿ ಪತ್ರಕರ್ತರೆಲ್ಲ ಬಂದಿದ್ದಾರೆ, ಅವ್ರ ಪರಿಚಯ ಮಾಡಿಕೊಂಡು ಅವ್ರು ನಿಮ್ಮನ್ನ ಪ್ರಶ್ನೆ ಕೇಳ್ತಾರೆ. ನಮಸ್ಕಾರ ಸರ್, ನಾನು ಆಕಾಶ್ ಪತ್ರಿಕೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಶಾವ್ಯ ಅಂತ. ಸರ್, ನೀವು ಯಾವ ಸ್ಕೂಲಲ್ಲಿ ಓದಿದ್ದು ಮತ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಛಬ್ಬಿ ಅಂತ, ಹುಬ್ಳಿಯಿಂದ 15 ಕಿಲೋಮೀಟರ್ ದೂರ. ಸೊ ಬಾಲ್ಯ ಎಲ್ಲ ಅಲ್ಲೇ ಕಳೆದೆ ನಾನು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ನಮ್ಮ ಬಾಲ್ಯದಲ್ಲೆಲ್ಲ ಹಿಂಗೆ ಸಮ್ಮರ್ ಕ್ಯಾಂಪು ಆ ಥರದ್ದೇನು ಇರುತ್ತಿರಲಿಲ್ಲ. ನಮ್ಮೂರಲ್ಲಿ ಒಂದು ಕಾಳಮ್ಮನ ಗುಡಿ ಇತ್ತು, ಅದರಲ್ಲಿ ಒಂದು ಅಂಗನವಾಡಿ ಇತ್ತು. ಆ ಅಂಗನವಾಡಿಗೆ ಹೋಗ್ತಾಯಿದ್ವಿ ನಾವು. ಕಾಳಮ್ಮನ ಗುಡಿಯಲ್ಲಿ ಅಂಗನವಾಡಿ. ಸೊ ಈ ಪ್ರೀ ಸ್ಕೂಲು, LKG UKG ಇದು ಯಾವುದೂ ಗೊತ್ತಿಲ್ಲ ನಮಗೆ. ಅದಾದಮೇಲೆ ನಮ್ಮೂರಲ್ಲೇ ಗೌರ್ಮೆಂಟ್ ಸ್ಕೂಲು, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿಗೆ ಹೋದೆ. ಬಾಲ್ಯ ಭಾಳ ಚೆನ್ನಾಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ನನ್ನ ತುಂಟಾಟಗಳು ಬಹಳ ಜಾಸ್ತಿ ಆದವು ಅಂತ ನಮ್ಮ ತಂದೆ ತಾಯಿ ನನ್ನನ್ನು ಧಾರವಾಡದಲ್ಲಿ ನಮ್ಮ ದೊಡ್ಡಪ್ಪ ಇದ್ದರು, ಅವರು KSRTC ಕಂಡಕ್ಟರ್ ಇದ್ದರು. ಅವ್ರ ಮನೇಲಿಟ್ಟು ನನ್ನನ್ನು ಓದಿಸ್ಬೇಕು ಅಂತ ಅವ್ರ ಮನೇಲಿಟ್ಟರು. ಸೊ ಅಲ್ಲಿ KE ಬೋರ್ಡ್ಸ್ ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ, ಆ ಸ್ಕೂಲಿಗೆ ನನ್ನನ್ನು ಸೇರಿಸಿದ್ರು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡು KE ಬೋರ್ಡ್ಸ್ ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ ಧಾರವಾಡ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ ಸರ್, ನಾನು ಕಿಡ್ಸ್ ಚಾನಲಿಂದ ಬಂದಿದ್ದೀನಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ನೀವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಬಂಕ್ ಹಾಕ್ತಾ ಇದ್ದ ಸರ್, ಮತ್ತೆ ನಿಮ್ಮ ಫೇವರೆಟ್ ಸಬ್ಜೆಕ್ಟ್ ಯಾವುದು? ಅದರಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ರಿ? ಬಂಕ್ ಹಾಕೋ ಆಪ್ಷನ್ಸ್ ಇರಲಿಲ್ಲ. ಯಾಕಂದರೆ ನಮ್ಮ ಸ್ಕೂಲ್ ಎಷ್ಟು ಚೆನ್ನಾಗಿತ್ತು ಅಂದರೆ, ನಮ್ಮ ದೊಡ್ಡಮ್ಮ ಎಲ್ಲರೂ ಹೋಗಬೇಕು, ಇವತ್ತು ಸ್ಕೂಲಿಗೆ ಬರಲ್ಲ ಅಂತ ಹೇಳು ಅಂತ, ನಾಳೆ ಬರಲ್ಲ ಅಂತ ಟೀಚರ್ಗೆ ಹೇಳ್ಬಾ ಅಂದರೆ ನಾವು ಹೋಗಿ ಟೀಚರ್ಗೆ ಹೇಳ್ತಿದ್ವಿ. ನಮ್ಮದು ಹೊರಗಡೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ನೀವೇ ಹೇಳಿಬಿಡಿ ಅವ್ರಿಗೆ, ನಾನು ಸ್ಕೂಲ್ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಷ್ಟು ಚೆನ್ನಾಗಿತ್ತು ಸ್ಕೂಲು. ಸೊ ಯಾವತ್ತೂ ಬಂಕ್ ಮಾಡಿಲ್ಲ. 3rd ಸ್ಟ್ಯಾಂಡರ್ಡಿಗೆ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೆ, 91% ಸ್ಕೋರ್. ಫೇವ್ರೆಟ್ ಸಬ್ಜೆಕ್ಟು ನಂಗೆ ಕನ್ನಡ ಭಾಳ ಇಷ್ಟ ಆಗ್ತಿತ್ತು. ಆಲ್ ಲ್ಯಾಂಗ್ವೇಜಸ್ ಇಷ್ಟ ಆಗ್ತಿತ್ತು. ಮ್ಯಾಥ್ಸು ಸೈನ್ಸ್ ಅರ್ಥ ಆಗ್ತಿರಲಿಲ್ಲ ಅಷ್ಟರ ಮಟ್ಟಿಗೆ. ಬಟ್ ಕಾಮನ್ ಸೆನ್ಸಿಂದ ಯೋಚನೆ ಮಾಡ್ತಿದ್ದೆ. ಈಗ ನಿಮಗೆಲ್ಲ ಕ್ಲಾಸಲ್ಲಿ ಟೀಚರ್ಗಳು ಹೇಳ್ತಿರ್ತಾರಲ್ಲ, ಒಂದು ಚಕ್ಕಡಿಯ ಗಾಲಿಯ ತ್ರಿಜ್ಯವು 3 ಮೀಟರ್ ಇದ್ದರೆ ಅಂದ ತಕ್ಷಣ ನಾನು 3 ಮೀಟರ್ ಎಲ್ಲಿರುತ್ತೆ ರೀ ಮೇಡಮ್ ಅಂತ, ಆ ಥರದ ಕಾಮನ್ ಸೆನ್ಸ್ ಇದ್ದೆ ಹೊರತು ಮ್ಯಾಥ್ಸ್ ಅರ್ಥ ಆಗ್ತಿರಲಿಲ್ಲ. ಸೊ ಫೇವ್ರೆಟ್ ಸಬ್ಜೆಕ್ಟ್ ನಂಗೆ ಕನ್ನಡ. ಉತ್ತರ ಕೊಟ್ಟಿರೋದು. I think you set an example. Thank you so much. ರೋಹಿತ್ಗೂ ಧನ್ಯವಾದಗಳು. ರೋಹಿತ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕೃಷ್ಣಮೂರ್ತಿ ಅವರು ಟೈಮ್ಗೆ ಕಾಫಿ ಮಜ್ಜಿಗೆ ಎಲ್ಲ ಕೊಟ್ಟು ನಮ್ಮ ಎನರ್ಜಿಯನ್ನ ಹೀಗೆ ಬೆಳಗಿಂದ ಸಂಜೆವರೆಗೂ ಎನರ್ಜಿ ಮೇಂಟೈನ್ ಮಾಡುವ ಹಾಗೆ ನಾವು ನಗರಿ ಅಂದಾಗ ಏನ್ ಹೇಳ್ತೀರಾ ಅಂತ ಒಂದ್ಸಲ ಸರ್ಗೆ ಹೆತೋಚನ. ಎಲ್ಲರೂ 1 2 3 ಚಟ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.